MBBS ಬರೋ ಮುಂಚೆ ಈಗ UKG ಫಸ್ಟ್ ಸ್ಟ್ಯಾಂಡರ್ಡ್ ನಮ್ಮ ತಂದೆಯವರು JEE 2 ವರ್ಷ ನಮ್ಮ ಕಡೆ ಹೋಗ್ತಾ ಇದ್ವಿ. ಸೊ ಎಲ್ಲೂ ನನಗೆ ಒಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಅನ್ನೋರು ನಮಗೆ ಇಲ್ಲದೇ ಇರಲಿಲ್ಲ. ಸೊ ಆಮೇಲೆ 7ನೇ ಕ್ಲಾಸ್ 8ನೇ ಕ್ಲಾಸಿಗೆ ಬಂದಾಗ ಇದೇ ಥರ ಒಂದು ಸ್ಪಿರಿಚುವಲ್ ಇನ್ಸ್ಟಿಟ್ಯೂಷನ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸ್ಪಿರಿಚುವಲ್ ಇನ್ಸ್ಟಿಟ್ಯೂಷನ್ಗೆ ನಮ್ಮ ಮದರ್ ಅಲ್ಲಿನ ಹೆಡ್ಡಿಗೆ ರಿಕ್ವೆಸ್ಟ್ ಮಾಡಿದ್ರು. ಅಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ನನ್ನನ್ನು ಸೇರಿಸಿದ್ರು. ಅದರ ಮುಂಚೆ ಹೇಳಿದಾಗ 7ನೇ ಕ್ಲಾಸ್ 3ನೇ ಕ್ಲಾಸ್ ನಮಗೆ ಸಿಂಪಲ್ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಇಂಗ್ಲೀಷ್ ಇರ್ಬೋದು. ಮತ್ತೆ ಈಗ ಹೋಗ್ಮೇಕರ್ ನಮ್ಮ ತಂದೆಯವರಿಗೆ ಯಾವುದೋ ಹಳೆ ಕ್ವಶನ್ಗಳಿರೋ ಸ್ವಲ್ಪ ಜನಗಳಿರೋ ಪುನಃ ಕ್ವಶನ್ಗಳಿರೋ ನಾನು ಶಾಲೆಯಿಂದ ಮನೆಗೆ ಬರಬೇಕಾದ್ರೆ ಮನೆಯಲ್ಲೇ ಸಪ್ರೇಟ್ ಹೋಮ್ವರ್ಕ್ ರೆಡಿ ಆಗಿರೋದು. ಸೊ ಅದನ್ನು ಡೆಡಿಕೇಟೆಡ್ ಆಗಿ ಸೀಯಿಂಗ್ ಮೈ ಸಕ್ಸಸ್ ಆಸ್ ಹರ್ ಸಕ್ಸಸ್ ಆ್ಯಂಡ್ ಸೀಯಿಂಗ್ ದಟ್ ಮೈ ಫ್ಯೂಚರ್ ಈಸ್. ನೀವು ಏನು ಮಾಡ್ತೀರಿ ಅದನ್ನು ಮಕ್ಕಳು ಮಾಡ್ತಾರೆ. ನೀವು ಗಮನಿಸಬೇಕಾದ್ರೆ ನೀವು ಮನೆಯಲ್ಲಿ ತುಂಬ ಪ್ರಾಕ್ಟೀಸ್ ಮಾಡಬೇಕು. ಅಮ್ಮೊಂದು ಕೆಟ್ಟ ಶಬ್ದ ಮಾತಾಡಿ ರಿಟರ್ನ್ ಹೇಳ್ತಾರೆ. ಅವ ನೀವು ಅಂತೀರಿ ಇಷ್ಟು ವಯಸ್ಸಿಗೆ ಈ ಕೆಟ್ಟ ಮಾತಾಡ್ತೀಯ ಅಂತೀರಿ. ಅದೇನು ಹೇಳ್ತಾರೆ, ಮಕ್ಕಳಿಗೆ ತಂದೆ ತಾಯಿ ಬೆರಳು ತುಂಬಿದೆ. ಬೆರಳು ತುಂಬಿದೆ ಅಂದರೆ ಹುಟ್ಟಿದ ಮಕ್ಕಳುಗಳಿಗೆ ತಂದೆ ಯಾರು ತಾಯಿ ಯಾರು ಅಂತ ಗೊತ್ತಿಲ್ಲ. ಇವನಪ್ಪ ಇವನಮ್ಮ ಇವ್ ದೊಡ್ಡಪ್ಪ ಆ ಡಯಾಗ್ನೋಸ್ನಲ್ಲಿ ಅಥವಾ ಒಂದು ಕಾಯಿಲೆಗೆ ಏನು ಔಷಧಿ ಕೊಡ್ಬೋದು ಏನು ಮಾಡ್ಕೊಂಡು ಗೊತ್ತಿರುತ್ತೆ. ಆದರೂ ಅವರ ಹಣವನ್ನು ಹೆಚ್ಚಿಗೆ ಮಾಡ್ತಾರೆ, ಅವರು ವಿದ್ಯಾವಂತ. ಹಾಗೆ ಈ ರೀತಿ ನಾವು ಹಿರಿಯರು ಅಂತಕ್ಕಂಥವ್ರು ತಿಳಿದವರು ಅಂತಕ್ಕಂಥವ್ರು ತಪ್ಪು ಮಾಡ್ತಾ ಇದು ಮಕ್ಕಳುಗಳ ಮೇಲೆ ಹೆಚ್ಚಿಗೆ ಪ್ರಭಾವ ಬೀರ್ತಾರೆ. ನಾವೇನು ಮಾಡ್ತಾ ಇದ್ದೀವಿ, ನಾವು ಯಾವಾಗ ಮನುಷ್ಯ ಗುಣ ನಮ್ಮ ತಪ್ಪು ನಾವು ಒಪ್ಕೊಳ್ಳೋದೇ ಇಲ್ಲ. ಯಾರು ನಮ್ಮ ತಪ್ಪನ್ನು ನಾವು ಒಪ್ಕೊತಾನೋ ಅವ್ನು ನಿಜವಾದ ದೇವರಾಗ್ತಾನೆ. ನಮ್ಮದೊಂದು ದೊಡ್ಡ ಗುಣ ನಮ್ಮ ಮನುಷ್ಯರಿಗೆ. ನಾವು ಏನು ತಪ್ಪು ಮಾಡಿದ್ರು ನಾವು ತಪ್ಪು ಮಾಡಿಲ್ಲ ಅಂತಲೇ ತಿಳ್ಕೊಂಡು ಹೋಗ್ತೀವಿ ಬಿಟ್ಟರೆ. ಆದರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು, ನಮ್ಮೊಂದು ಆತ್ಮಸಾಕ್ಷಿ ಅನ್ನೋದಿರುತ್ತೆ, ಅಂತಃಕರಣ ಅನ್ನೋದಿರುತ್ತೆ. ಯಾರಿಗಾದರೂ ಮೋಸ ಮಾಡ್ಬೋದು, ನಮ್ಮ ಆತ್ಮಸಾಕ್ಷಿಗೆ ನಮ್ಮ ಅಂತಃಕರಣಕ್ಕೆ ನಾವು ಮೋಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಆ ದೇವಸ್ಥಾನದಲ್ಲಿ ಒಬ್ಬ ಅರ್ಚಕ ದಿನ ಈ ಅಜ್ಜಿ ಬಂದು ಹೋಗ್ತಾ ಇರೋದು ನೋಡಿ ಅರ್ಚಕ ಒಂದು ದಿನ ಕೇಳಿದಂತೆ, ಅಜ್ಜಿ ನಾನೆಲ್ಲೋ ಒಂದೆರಡು ದಿವಸ ನಮ್ಮ ಊರಿಗೆ ಹೋಗ್ಬೇಕಾಗಿದೆ, ದೇವಸ್ಥಾನದ ದೇವರ ಕೆಲಸಗಳನ್ನ ನೀವು ನೋಡ್ಬೋದು, ನನ್ನ ಕೈ ವಯಸ್ಸಾಗ್ತೇಪ್ಪ ಇದೆಲ್ಲೂ ನೋಡ್ಕೊಳಕ ಆಗಲ್ಲ. ಇಲ್ಲ ಅಜ್ಜಿ ನಾನು ಹೋಗಲೇಬೇಕು, 2 ದಿನ ದೇವರಿಗೆ ನೈವೇದ್ಯ ಕೊಟ್ಟು ಪೂಜೆ ಮಾಡೋದು. ಸರಿ ಅಂತ ಹೇಳ್ಬಿಟ್ಟು ಅಜ್ಜಿ ಒಪ್ಕೊಂಡಂತೆ ಆ ಅರ್ಚಕ ಹೊರಗಡೆ ಊರಿಗೆ ಹೋದ. ಅಂದರೆ ದಿನ ಓದಂತ ಅಜ್ಜಿ ದಿನ ದೇವರ ಪ್ರಾರ್ಥನೆ ಮಾಡ್ತಾ ಇದ್ರು, ಬರ್ತಾ ಇದ್ರು. ಯಥಾಸ್ಥಿತಿಯಲ್ಲಿ ಅರ್ಚಕನ ಜವಾಬ್ದಾರಿಯನ್ನು ಅಜ್ಜಿ ಕೊಟ್ಟಿದ್ರು. ಅಜ್ಜಿ ದೇವರ ಮನೆ ನಿಂತ್ಕೊಂಡು ಕೃಷ್ಣ ಕಾರಣಕ್ಕೆ ಯಾವುದೇ ಒಂದು ಚಾಟ್ ಜಿಪಿಟಿಗಾಗಿ ಗೂಗಲ್ ಹೋಗಿ ಯಾರೇ ಒಬ್ಬ ಎಜುಕೇಶನ್ ಎಕ್ಸ್ಪರ್ಟ್ ಅಂತ ಹೇಳಿ ಮಕ್ಕಳು ತುಂಬಾ ಚೆನ್ನಾಗಿ ಬೆಳೆಯಬೇಕು ಅಂದ್ರೆ ಅವರ ಸಂಸ್ಕಾರದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಅದು ಹೇಳುವಂತ ಒಂದು 3 ಪಾಯಿಂಟು ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ. For a child to reach the top in a better way, first one way of your head, Mount Empire, which has strong value system like